ಜಗತ್ತಿಗೆ ಇರಾನ್ ಶಾಕ್ ಕೊಟ್ಟಿದೆ ಅನ್ನೋದು. ಏನದು ಶಾಕ್ ಅಂದರೆ ಅಟ್ಯಾಕ್ ಡಿಯಾಗೋ ಗಾರ್ಸಿಯಾ. ಏನದು ಡಿಯಾಗೋ ಗಾರ್ಸಿಯಾ? ಅದ್ರ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಏನಕ್ಕೆ ಇದು ಇಡೀ ಜಗತ್ತಿಗೆ ಶಾಕಿಂಗ್ ಆಗಿರುವಂಥ ಸುದ್ದಿ ಇದು? ಒಂದೊಂದಾಗಿ ನೋಡ್ತಾ ಹೋಗೋಣ ಹಂತವಾಗಿ. ಇದೊಂದು ಇರಾನ್ನ ಒಂದು ಕ್ಷಿಪಣಿ ಇದೆಯಲ್ಲ, ಅದು ಅನ್ಸ್ಟಾಪಬಲ್ 4K ಅಂತ ಕರಿಬೋದು. ಯಾಕೆಂದರೆ 4000 ಕಿಲೋಮೀಟರ್ ದೂರಕ್ಕೆ ನುಗ್ಗಿ ಇರಾನ್ನ ಒಂದು ಕ್ಷಿಪಣಿ ಏನಿದೆ ಅದು ಅಪ್ಪಳಿಸಿದೆ. ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇಲ್ಲಿ ಇರಾನ್ ಇದೆ, ಇಲ್ಲಿ ಡಿಯಾಗೋ ಗಾರ್ಸಿಯಾ ಅಂದರೆ ಇದು ಭಾರತದ ಭೂಖಂಡ. ಆ ನಂತರದಲ್ಲಿ ಡಿಯಾಗೋ ಗಾರ್ಸಿಯಾ ಈ ಒಂದು ಪ್ರದೇಶಕ್ಕೆ ಹೋಗಿ ಇರಾನ್ ಕ್ಷಿಪಣಿ ಅಪ್ಪಳಿಸಿರೋದು. ಇದನ್ನು ಮ್ಯಾಪ್ನಲ್ಲಿ ಇನ್ನಷ್ಟು ವಿಸ್ತಾರವಾಗಿ ನೋಡೋಣ ವೀಕ್ಷಕರೇ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ವರ್ಲ್ಡ್ ಮ್ಯಾಪ್ನಲ್ಲಿ ಈ ಡಿಯಾಗೋ ಗಾರ್ಸಿಯಾ ಅನ್ನೋ ಪ್ರದೇಶ, ಈ ಕೆಂಪು ಕಲರ್ನ ಇದೊಂದು ಏನು ಪಾಯಿಂಟ್ ಔಟ್ ಮಾಡಿದ್ದೀವಿ, ಈ ಕೆಂಪು ಕಲರ್ ಪಾಯಿಂಟ್ ಔಟ್ ಮಾಡಿರೋದ್ರಲ್ಲಿ ಡಿಯಾಗೋ ಗಾರ್ಸಿಯಾ ಅನ್ನೋಂಥ ಒಂದು ಬ್ರಿಟನ್ನ ಒಂದು ನೌಕಾನೆಲೆ ಮತ್ತು ವಾಯುನೆಲೆ ಇದೆ. ಈ ಒಂದು ಡಿಯಾಗೋ ಗಾರ್ಸಿಯಾ ವಾಯುನೆಲೆ ಏನಿದೆ ಅದು ಇರಾನ್ನ ಮುಖ್ಯ ಭೂಮಿಯಿಂದ 4000 ಕಿಲೋಮೀಟರ್ ದೂರದಲ್ಲಿರೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿರೋದು ಇರಾನ್, ಇಲ್ಲಿಂದ 4000 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲಿ ಅಂದರೆ ಭಾರತದ ನಂತರ ನಾವೇನು ಮಾಲ್ಡೀವ್ಸ್ ದೇಶ ನೋಡ್ತೀವಿ, ಆ ಮಾಲ್ಡೀವ್ಸ್ ದೇಶವನ್ನು ದಾಟಿ ಆ ನಂತರ ಹಿಂದೂ ಮಹಾಸಾಗರದಲ್ಲಿರುವಂಥದ್ದು. ಮಾಲ್ಡೀವ್ಸ್ನಿಂದ ಇನ್ನಷ್ಟು ದಕ್ಷಿಣಕ್ಕೆ ಬಂದರೆ ಅಲ್ಲಿ ನಮಗೆ ಡಿಯಾಗೋ ಗಾರ್ಸಿಯಾ ಅನ್ನೋ ಒಂದು ದ್ವೀಪ ಕಾಣುತ್ತೆ. ಈ ದ್ವೀಪದಲ್ಲಿ ಏನೊಂದು ಬ್ರಿಟನ್ನ ಟೆರಿಟರಿ ಅದು. ಈ ದ್ವೀಪದಲ್ಲಿ ಇದ್ದಂತಹ ನೌಕಾನೆಲೆ ಮತ್ತು ವಾಯುನೆಲೆಯನ್ನು ಟಾರ್ಗೆಟ್ ಮಾಡಿ ಇರಾನು ಅದಕ್ಕೆ ಕ್ಷಿಪಣಿ ಹಾರಿಸಿದೆ. ಈ ಕ್ಷಿಪಣಿ ಹಾರಿಸಿರೋದು ಇರಾನ್ನ ಒಂದು ಕ್ಷಿಪಣಿ ಪ್ರಾಬಲ್ಯ ಎಷ್ಟು ಮಟ್ಟಿಗಿದೆ, ಎಂಥ ದೊಡ್ಡ ಮಿಸೈಲ್ಗಳನ್ನು ಇರಾನ್ ಇಟ್ಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ವೀಕ್ಷಕರೇ. ಇನ್ನು ಒಂದೊಂದಾಗಿ ಈ ಕ್ಷಿಪಣಿಯ ಒಂದು ಹಾರಾಟ ಏನು ಮಾಡ್ತು, ಇರಾನ್ನಿಂದ ಹಾರಿ ಆ ಕ್ಷಿಪಣಿ ಡಿಯಾಗೋ ಗಾರ್ಸಿಯಾಗೆ ಬಂದು ಏನು ಅಟ್ಯಾಕ್ ಮಾಡ್ತು, ಈ ಅಟ್ಯಾಕ್ ಯಾಕೆ ದೊಡ್ಡದು, ಯಾಕೆ ಅದು ಪ್ರಾಮುಖ್ಯತೆ ಪಡೆದಿದೆ ಅಂದರೆ ಇಡೀ ವಿಶ್ವದ ನಿರೀಕ್ಷೆಯನ್ನು ಇರಾನ್ ಕ್ಷಿಪಣಿ ಬಲ ಸುಳ್ಳು ಮಾಡಿದೆ ಅಂತ. ಏನು ಇಡೀ ವಿಶ್ವದ ನಿರೀಕ್ಷೆ ಇದ್ದಿದ್ದು ಇರಾನ್ ಬಗ್ಗೆ, ಆ ಕ್ಷಿಪಣಿ ಬಲ ಏನು ಸುಳ್ಳು ಮಾಡ್ತು ಅಂತ ಹೇಳೋದಾದರೆ, ಇರಾನ್ ಬಳಸಿದ ಕ್ಷಿಪಣಿ ಇದೆಯಲ್ಲ ಅದು ಸಜ್ಜಿಲ್ಗೂ ಮೀರಿದ ಕ್ಷಿಪಣಿ. ಅಂದರೆ ಸಜ್ಜಿಲ್ ಅಂತ ಹೇಳ್ಬಿಟ್ಟು ಒಂದು ಕ್ಷಿಪಣಿ ಇದೆ ಅದ್ರ ಬಳಿ. ಆ ಕ್ಷಿಪಣಿಯ ಒಂದು ದೂರ ಎಷ್ಟು ದೂರ ಸಾಗಬಲ್ಲದು ಅಂದರೆ ಇರಾನ್ ಮುಖ್ಯ ಭೂಮಿಯಿಂದ 2000 ಕಿಲೋಮೀಟರ್ವರೆಗೂ ಸಾಗಬಲ್ಲದು ಅಂತ. ಆದರೆ ಡಿಯಾಗೋ ಗಾರ್ಸಿಯಾ ಇರೋದು 4000 ಕಿಲೋಮೀಟರ್ ದೂರ, ಅಂದರೆ ಡಬಲ್ ದೂರ ಸಾಕ್ತಲ್ಲ. ಸಜ್ಜಿಲ್ಗಿಂತನೂ ಮೀರಿದ ಕ್ಷಿಪಣಿ ಯಾವುದಾದ್ರೂ ಇದೆಯಾ? ಇರಾನ್ ಇದುವರೆಗೂ ಇಡೀ ವಿಶ್ವಕ್ಕೆ ಹೇಳ್ದಲೆ ಮುಚ್ಚಿಟ್ಟಿತ್ತಾ ಗೊತ್ತಿಲ್ಲ. ಆ ಒಂದು ಕ್ಷಿಪಣಿ ಹಾರಿರ್ಬೋದು ಅನ್ನೋ ಒಂದು ಭೀತಿ ಬಂದಿದೆ. ಜೊತೆಗೆ ಹಿಂದೂ ಮಹಾಸಾಗರದ ಡಿಯಾಗೋ ಗಾರ್ಸಿಯಾನ ಈ ಕ್ಷಿಪಣಿ ತಲುಪಿದೆ. ನೋಡಿ, ನೀವು ಮ್ಯಾಪಲ್ಲಿ ನೋಡ್ಬೋದು, ಭಾರತದ ಮುಖ್ಯ ಭೂಮಿಯಿಂದ ಎಷ್ಟು ದೂರದಲ್ಲಿದೆ, ಶ್ರೀಲಂಕಾನ ದಾಟಿ ಮಾಲ್ಡೀವ್ಸ್ನ ದಾಟಿ ಇಷ್ಟು ದೂರಕ್ಕೆ ಬಂದು ಈ ಕ್ಷಿಪಣಿ ತಲುಪಿದೆ, ಅದು ಕರಾರುವಕ್ಕಾಗಿ. ಜೊತೆಗೆ ಬ್ರಿಟನ್ ನೆಲೆಯನ್ನು ಅಮೇರಿಕ ಬಳಸಿದ್ದೇ ತಡ ಇರಾನ್ ದಾಳಿ ಮಾಡಿದೆ. ಏನಕ್ಕೆ ಅಂದರೆ ಬ್ರಿಟನ್ನಲ್ಲಿ ಏನೊಂದು ನೌಕಾ ನೆಲೆ ಇದೆ, ವಾಯುನೆಲೆ ಇದೆ, ಅದನ್ನು ಬಳಸ್ಕೊಳ್ಳೋದಕ್ಕೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಅಮೇರಿಕ ಈ ಡಿಯಾಗೋ ಗಾರ್ಸಿಯಾ ನೆಲೆಯನ್ನು ಬಳಸ್ಕೊಳಕ್ಕೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಈ ಹಿಂದೆನೇ ಕೇಳಿತ್ತು. ಆದರೆ ಬ್ರಿಟನ್ ನಿರಾಕರಣೆ ಮಾಡಿತ್ತು. ನಾವು ಈ ಯುದ್ಧದಲ್ಲಿ ಪರೋಕ್ಷವಾಗಿ ಆಗಲಿ ಅಥವಾ ಪ್ರತ್ಯಕ್ಷವಾಗಿ ಆಗಲಿ ಯಾವುದೇ ಕಾರಣಕ್ಕೂ ಭಾಗಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬ್ರಿಟನ್ ಹೇಳಿತ್ತು. ಆದರೆ ಯಾವಾಗ ಅರ್ಮುಜ್ ಜಲಸಂಧಿ ಬ್ಲಾಕ್ ಆಗಿದೆ, ಜೊತೆಗೆ ಯುದ್ಧದಲ್ಲೆಲ್ಲೋ ಅಮೆರಿಕ ಹಿನ್ನಡೆ ಅನುಭವಿಸ್ತಾ ಇದೆ ಅಂದ ಸಂದರ್ಭದಲ್ಲಿ ಈ ಡಿಯಾಗೋ ಗಾರ್ಸಿಯಾ ಅನ್ನೋ ದ್ವೀಪ ಏನಿದೆ, ಈ ದ್ವೀಪದಲ್ಲಿರುವಂಥ ಆ ನೆಲೆಯನ್ನು ಬಳಸ್ಕೊಳ್ಳೋದಕ್ಕೆ ಅಮೆರಿಕ ಕೇಳಿತ್ತು. ನಾವು ಅಲ್ಲಿ ನಮ್ಮ ವಿಮಾನಗಳನ್ನು ಲ್ಯಾಂಡಿಂಗ್ ಮಾಡ್ತೀವಿ, ಆ ವಿಮಾನಗಳಿಗೆ ಇಂಧನ ಮರುಭರ್ತಿ ಆಗುತ್ತೆ, ಆ ನಂತರ ಅದು ದಾಳಿಗೆ ನಾವು ನಮ್ಮ ಸಬ್ಮರೀನ್ನ ಬಳಸೋದಿರ್ಬೋದು, ನಮ್ಮ ಯುದ್ಧ ನೌಕೆಗಳನ್ನ ಬಳಸೋದಿರ್ಬೋದು, ಡೆಸ್ಟ್ರಾಯರ್ಗಳನ್ನ ಬಳಸೋದಿರ್ಬೋದು, ಅವೆಲ್ಲದಕ್ಕೂ ಈ ಒಂದು ನೆಲೆ ನಮ್ಗೆ ಸಿಕ್ಕಿದ್ರೆ ಅನುಕೂಲ ಅಂತ ಅಮೇರಿಕ ಕೇಳ್ಕೊಂತು. ಅಮೇರಿಕದ ಕೋರಿಕೆ ಏನಿತ್ತು, ಆ ಕೋರಿಕೆಗೆ ಬ್ರಿಟನ್ ಸಮ್ಮತಿ ಕೊಟ್ಟಿದ್ದು ನಿನ್ನೆ ರಾತ್ರಿ, ಭಾರತೀಯ ಕಾಲಮಾನದಲ್ಲಿ ನಿನ್ನೆ ರಾತ್ರಿ. ಈ ದಾಳಿಯನ್ನು ನಡೀತಲ್ಲ ಇಂದು ಬೆಳಗ್ಗೆ, ಅಂದರೆ ಕೇವಲ 6ರಿಂದ 8 ಗಂಟೆಗಳಲ್ಲೇ ಈ ಒಂದು ದಾಳಿಯನ್ನು ಇರಾನ್ ಸಂಘಟಿಸಿದೆ. ಅದು ಕೂಡ 4000 ಕಿಲೋಮೀಟರ್ ದೂರಕ್ಕೆ ಈ ಕ್ಷಿಪಣಿ ಹಾರಿದೆ ಅಂದರೆ ನಿಜಕ್ಕೂ ಇದು ಇಡೀ ವಿಶ್ವವನ್ನು ದಂಗುಬಡಿಸಿದೆ ಅಂತ ಹೇಳಿದ್ರೆ ಸುಳ್ಳಲ್ಲ. ಜೊತೆಗೆ ಈ ವಾಯುನೆಲೆ ಮತ್ತು ನೌಕಾನೆಲೆ ಒಂದಿದೆಯಲ್ಲ ಡಿಯಾಗೋ ಗಾರ್ಸಿಯಾ, ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವಾಗ ನಮ್ಮ ಭಾರತ ಬ್ರಿಟಿಷರ ವಶದಲ್ಲಿತ್ತು ಆ ಕಾಲದಲ್ಲೇ ಡಿಯಾಗೋ ಗಾರ್ಸಿಯಾ ಅಂತ ಒಂದು ದ್ವೀಪ ಇದೆಯಲ್ಲ, ಆ ದ್ವೀಪದಲ್ಲಿದ್ದ ಮೂಲ ನಿವಾಸಿಗಳನ್ನೆಲ್ಲ ಓಡಿಸಿ ಆ ದ್ವೀಪನ ಒಂದು ಬ್ರಿಟನ್ ತನ್ನ ನೆಲೆ ಮಾಡ್ಕೊಂಡಿತ್ತು. ಆ ನೆಲೆಯಲ್ಲಿ ನೌಕಾ ನೆಲೆಗಳನ್ನು ಮತ್ತು ವಾಯುನೆಲೆಗಳನ್ನು ಸುದೀರ್ಘವಾಗಿ ರೆಡಿ ಮಾಡಿ ಇಟ್ಕೊಂಡಿತ್ತು. ಆ ದ್ವೀಪ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ವೀಕ್ಷಕರೇ, ನೀವು ಮ್ಯಾಪಲ್ಲಿ ಗಮನಿಸ್ತಾ ಇದ್ದೀರಾ. ಈ ರೀತಿಯಾದಂಥ ಒಂದು ದ್ವೀಪ, ಮಧ್ಯದಲ್ಲಿ ನೀರಿದೆ, ಸುತ್ತಲೂ ಆ ದ್ವೀಪದಲ್ಲಿ ವಾಯುನೆಲೆ ಮತ್ತು ನೌಕಾನೆಲೆಗೆ ಬೇಕಾದಂಥ ಆಯಕಟ್ಟಿನ ಸ್ಥಳ ಇದೆ. ಇಂಥ ಒಂದು ಸ್ಥಳಕ್ಕೆ ಇರಾನ್ನ ಈ ಕ್ಷಿಪಣಿ ಇವಾಗ ಅಪ್ಪಳಿಸಿರೋದು.
ಆದರೆ ಈ ಕ್ಷಿಪಣಿಯ ಹೆಸರೇನು ಇದುವರೆಗೂ ಗೊತ್ತಿಲ್ಲ. ಈ ಕ್ಷಿಪಣಿ 4000 ಕಿಲೋಮೀಟರ್ ದೂರ ಹೋಗಿದೆ ಅಂದರೆ ಇನ್ನೂ ಎಷ್ಟು ದೂರ ಸಾಗಬಲ್ಲದು ಅದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿಲ್ಲ. ಜೊತೆಗೆ 2 ಖಂಡಾಂತರ ಕ್ಷಿಪಣಿಗಳನ್ನು ಇರಾನ್ ಉಡಾಯಿಸಿತ್ತು ಅನ್ನೋ ಮಾಹಿತಿ ಇದೆ. ಅಂದರೆ ಇರಾನ್ನ ಮುಖ್ಯ ಭೂಮಿಯಿಂದ, ಅದರಲ್ಲೂ ಕೂಡ ಹರ್ಮುಜ್ ಜಲಸಂಧಿ ಬಳಿ, ಅಂದರೆ ಇರಾನಿಗೆ ಗೊತ್ತು ಅದು ಸಾಕಷ್ಟು ದೂರದಲ್ಲಿದೆ ಅಂತ, ತನ್ನ ಕ್ಷಿಪಣಿಯ ಅಷ್ಟು ದೂರ ಸಾಗೋ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕ್ಕೆ ಈ ಒಂದು ಕ್ಷಿಪಣಿನ ಆರಿಸ್ತಾ ಗೊತ್ತಿಲ್ಲ. ಈ ಒಂದು ಹರ್ಮುಜ್ ಜಲಸಂಧಿ ಬಳಿ ಇರುವಂಥ ತನ್ನ ಕ್ಷಿಪಣಿ ಉಡಾವಣಾ ಕೇಂದ್ರದಿಂದ ಆ ಕ್ಷಿಪಣಿನ ಉಡಾಯಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆ ಕ್ಷಿಪಣಿಗಳ ಪೈಕಿ 2 ಕ್ಷಿಪಣಿಗಳನ್ನು ಇರಾನ್ ಉಡಾಯಿಸ್ತು ಏಕಕಾಲಕ್ಕೆ. ಆ ಪೈಕಿ ಒಂದು ಕ್ಷಿಪಣಿಯನ್ನು ಆಗಸದಲ್ಲೇನೆ, ಏನೊಂದು ಡಿಯಾಗೋ ಗಾರ್ಸಿಯಾ ಇದೆ, ಅದರಲ್ಲಿ ಆ ವಾಯುನೆಲೆಯ ರಕ್ಷಣೆಗೆ ಒಂದು ವಾಯು ಸಂರಕ್ಷಣಾ ವ್ಯವಸ್ಥೆ, ಅಂದರೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಬ್ರಿಟನ್ ಮಾಡಿಟ್ಕೊಂಡಿತ್ತು. ಆ ಪೈಕಿ 2 ಕ್ಷಿಪಣಿಗಳು ಏನು ಬಂದವು ಇರಾನಿಂದ, ಆ ಪೈಕಿ ಒಂದು ಕ್ಷಿಪಣಿಯನ್ನು ಉಡೀಸ್ ಮಾಡ್ತು. ಆದರೆ ಮತ್ತೊಂದು ಕ್ಷಿಪಣಿ ಬಂದು ಈ ನೆಲೆಗೆ ಅಪ್ಪಳಿಸಿದೆ ಅನ್ನೋ ಮಾಹಿತಿ ಇದೆ. ಆದರೆ ಈ ನೆಲೆಗೆ ಅಪ್ಪಳಿಸಿದ ಬಳಿಕ ಏನೆಲ್ಲ ಲಾಸ್ ಆಗಿದೆ ಅದ್ರ ಬಗ್ಗೆ ಇದುವರೆಗೂ ಅಮೇರಿಕಾ ಆಗಲಿ ಬ್ರಿಟನ್ ಆಗಲಿ ಮಾಹಿತಿ ಬಿಟ್ಕೊಟ್ಟಿಲ್ಲ. ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆ ಏನಿದೆ, ಅಲ್ಲಿನ ಪತ್ರಕರ್ತರಿಗೆ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ಈ ಒಂದು ವರದಿ ಇದೀಗ ವಿಶ್ವ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ನಿಜಕ್ಕೂ 2 ಕ್ಷಿಪಣಿಗಳು ಇರಾನ್ನಿಂದ ಹಾರಿ ಬಂದಿದ್ದು ಖಚಿತ. ಆ ಪೈಕಿ ಒಂದು ಕ್ಷಿಪಣಿಯನ್ನು ಆಗಸದಲ್ಲೇ ಹೊಡೆದುರುಳಿಸಲಾಗಿದೆ. ಇನ್ನೊಂದು ಕ್ಷಿಪಣಿ ಬಂದು ಆ ನೆಲೆಗೆ ಬಿದ್ದಿದೆ. ಆ ನೆಲೆಗೆ ಬಿದ್ದಂಥ ಕ್ಷಿಪಣಿ ಏನು ಅನಾಹುತ ಮಾಡ್ತು, ಈ ನೆಲೆಯ ಮಧ್ಯದಲ್ಲಿರುವಂಥ ನೀರಿಗೇನಾದರೂ ಬಿದ್ದು ಹಾಳಾಯ್ತಾ, ಅಥವಾ ಇಲ್ಲೇನು ಏರ್ ಸ್ಟ್ರಿಪ್ಗಳಿದ್ದಾವೆ ಅಲ್ಲಿಗೆ ಬಿದ್ದು ಏನಾದ್ರೂ ಅನಾಹುತ ಮಾಡ್ತಾ, ಅಥವಾ ನೌಕೆಗಳ ಡಾಕಿಂಗ್ ವ್ಯವಸ್ಥೆ ಏನು ಮಾಡ್ತಾರೆ ಅಲ್ಲೇನಾದರೂ ಬಿದ್ದು ಆ ಬಂದರು ವ್ಯವಸ್ಥೆ, ಅಂದರೆ ಸಣ್ಣದೊಂದು ಬಂದರು ವ್ಯವಸ್ಥೆ ಏನಿರುತ್ತೆ ಅದನ್ನೇನಾದರೂ ಪುಡಿಗಟ್ತಾ, ಅದ್ರ ಬಗ್ಗೆ ಕೂಡ ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ. ಜೊತೆಗೆ ಈ ಜಗತ್ತಿಗೆ ಈ ಒಂದು ಇರಾನ್ ಏನೊಂದು ಶಾಕ್ ಕೊಟ್ಟಿದೆಯಲ್ಲ, ಡಿಯಾಗೋ ಗಾರ್ಸಿಯಾ ನೆಲೆಗೆ ಹೊಡೆದಿರೋದು, ಇದು ಇರಾನ್ನ ಕ್ಷಿಪಣಿ ಬಲ ಮಾತ್ರ ಅಲ್ಲ, ಇರಾನ್ನಲ್ಲಿರೋ ಛಲವನ್ನು ಕೂಡ ಇದು ಸಾಬೀತು ಮಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಯಾವಾಗ ಡಿಯಾಗೋ ಗಾರ್ಸಿಯಾ ನೆಲೆ ಮೇಲೆ ಅಟ್ಯಾಕ್ ಆಯಿತೋ, ಇದಾದ ನಂತರ ಟ್ರಂಪ್ ಒಂದು ಹಂತಕ್ಕೆ ತಣ್ಣಗಾಗ್ತಾ ಇದ್ದಾರೆ. ಹೌದು, ಟ್ರಂಪ್ ಇವತ್ತು ಕೊಟ್ಟಿರೋಂಥ ಹೇಳಿಕೆ ಏನಂದರೆ, ಹರ್ಮುಜ್ ಜಲಸಂಧಿ ಬ್ಲಾಕ್ ಆಗಿದೆ, ಹರ್ಮುಜ್ ಜಲಸಂಧಿಯನ್ನು ನಾವು ಹೆಂಗಾದ್ರೂ ಮಾಡಿ ಓಪನ್ ಮಾಡಬೇಕು. ಅವ್ರಿಗೆ ಗೊತ್ತಾಯಿತು ಈ ಯುದ್ಧದಲ್ಲಿ ನಾವು ಸೋಲದಂತೂ ಇಲ್ಲ, ಆದರೆ ಗೆಲ್ಲೋದೂ ಇಲ್ಲ, ಅವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ಪರಿಸ್ಥಿತಿ ಇದೆ ಅಂತ. ಹಾಗಾಗಿ ಟ್ರಂಪ್ ಇವಾಗ ಒಂದು ರೀತಿ ರಕ್ಷಣಾತ್ಮಕ ಹೆಜ್ಜೆ ಇಡಕ್ಕೆ ಮುಂದಾಗ್ತಿದ್ದಾರ. ಅವರ ಹೇಳಿಕೆಗಳು, ಅವರ ಒಂದು ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತಹ ಒಂದು ಹೇಳಿಕೆಗಳನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಟ್ರಂಪ್ ಮೆತ್ತಗಾಗ್ತಿದ್ದಾರಾ ಅನ್ನೋವಂಥ ಒಂದು ಭಾವನೆ ವ್ಯಕ್ತ ಆಗ್ತಾ ಇದೆ. ವೀಕ್ಷಕರೇ, ಇಡೀ ಜಗತ್ತಿನ ಒಂದು ಕುತ್ತಿಗೆಯನ್ನು ಇಸುಕ್ತಾ ಇದೆ ಇರಾನ್ ಅಂತ ಹೇಳಿದ್ರೆ ಅದೇನು ಸುಳ್ಳಾಗಲ್ಲ, ಅತಿಶಯೋಕ್ತಿ ಕೂಡ ಆಗಲ್ಲ. ಯಾಕೆಂದರೆ ಈ ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸ್, ಏನು ಹರ್ಮೋಸ್ ಜಲಸಂಧಿ ಅಂತ ಹೇಳ್ತೀವಿ, ಕೇವಲ 32 ಕಿಲೋಮೀಟರ್ ಅಗಲದ ಪ್ರದೇಶ. ಆ 32 ಕಿಲೋಮೀಟರ್ ಅಗಲದಲ್ಲೂ ಕೂಡ ಆಳ ಸಮುದ್ರ ಇರೋದು ಕೇವಲ 2 ಕಿಲೋಮೀಟರ್ ಅಗಲ. ಅಂದರೆ ಒಂದು ಹಡಗು ಬರೋದಕ್ಕೆ, ಒಂದು ಹಡಗು ಹೋಗೋದಕ್ಕೆ ಬೇಕಾದಷ್ಟು ಮಾರ್ಗ ಮಾತ್ರ ಇರೋದು. ಈ ಒಂದು ಮಾರ್ಗ ಚೋಕ್ ಪಾಯಿಂಟ್ ಮಾಡ್ಕೊಂಡಿದೆ ಇರಾನ್. ಅದನ್ನು ಹಿಡಿದಿಟ್ಟಿರೋದ್ರಿಂದಾಗಿ ಎಲ್ಲ ಕೊಲ್ಲಿ ರಾಷ್ಟ್ರಗಳೇನಿದ್ದಾವೆ, ಕುವೈತಿಂದ ಆರಂಭಗೊಂಡು ಕುವೈತ್, ಬಹ್ರೈನ್, ಸೌದಿ ಅರೇಬಿಯಾ, ಕತಾರ್, UAE ಎಲ್ಲ ದೇಶಗಳು ಏನಿದ್ದಾವೆ, ಈ ಎಲ್ಲ ದೇಶಗಳು ಒಂದು ಉತ್ಪಾದನೆ ಮಾಡ್ತಿರೋಂಥ ಪೆಟ್ರೋಲಿಯಂ ತೈಲ ಆಗಿರ್ಬೋದು, LPG ಅನಿಲ ಆಗಿರ್ಬೋದು, ಅವೆಲ್ಲದನ್ನು ಸಾಗಣೆ ಮಾಡುವಂಥ ಹಡಗುಗಳು ಇಲ್ಲಿ ಲಾಕ್ ಆಗ್ತಿದ್ದಾವೆ. ಈ ಲಾಕ್ ಆಗ್ತಿರೋದನ್ನು ತಪ್ಪಿಸೋದಕ್ಕೆ, ತೈಲ ಮತ್ತು LPG ಸಾಗಾಟದ ಸುಗಮ ಒಂದು ಸಂಚಾರ ಮಾಡಿಕೊಡೋಕ್ಕೆ ಡೊನಾಲ್ಡ್ ಟ್ರಂಪ್ ಈಗ ಹೊಸ ರೀತಿಯ ಪ್ರಯತ್ನಗಳಿಗೆ ಕೈ ಹಾಕ್ತಾ ಇದ್ದಾರೆ. ಏನದು ಹೊಸ ರೀತಿಯ ಪ್ರಯತ್ನ ಅಂದರೆ, ಇರಾನ್ನ ಒಂದು ಆರ್ಥಿಕ ಸಮರ ಇದೆಯಲ್ಲ, ಆ ಇರಾನ್ ಆರ್ಥಿಕ ಸಮರದಿಂದ ಇಡೀ ವಿಶ್ವ ಕಂಗೆಟ್ಟಿದೆ ಅನ್ನೋದಂತೂ ನಿಜ. ಯಾಕೆಂದರೆ ಭಾರತಕ್ಕೆ ಸುಮಾರು 90% LPG ಬರೋದೇ ಹರ್ಮುಜ್ ಜಲಸಂಧಿಯಿಂದ. ಜೊತೆಗೆ ಇಡೀ ವಿಶ್ವಕ್ಕೆ ಬೇಕಾಗಿರೋ 20% ತೈಲ ಬರೋದೇ ಹರ್ಮುಜ್ ಜಲಸಂಧಿಯಿಂದ. ಭಾರತಕ್ಕೆ ಬೇಕಾಗಿರೋ 50% ತೈಲ ಬರೋದೇ ಈ ಒಂದು ಹರ್ಮುಜ್ ಜಲಸಂಧಿಯಿಂದ. ಆದರೆ ಈ ಹರ್ಮುಜ್ ಜಲಸಂಧಿ ಬ್ಲಾಕ್ ಮಾಡಿ ಇಟ್ಕೊಂಡಿರೋಂಥ ಇರಾನ್ ಇವತ್ತೇನು ಮಾಡಿದೆ, $150 ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆನ $150 ಏರಿಕೆ ಮಾಡೋದಕ್ಕೆ ಹೊರಟಿದೆ. ಇರಾನ್ನ ಉದ್ದೇಶ ಏನು? ಈ ಇರಾನ್ ಸಾರಿರುವಂಥ ಈ ಆರ್ಥಿಕ ಸಮರ ಇದೆಯಲ್ಲ, ಇರಾನ್ನ ಉದ್ದೇಶ ಈ ಚೋಕ್ ಪಾಯಿಂಟ್ನ ಇನ್ನೊಂದಷ್ಟು ಟೈಟನ್ ಮಾಡಬೇಕು. ಈ ಮೂಲಕ $200 ಜಾಸ್ತಿ ದಾಟಬೇಕು ತೈಲ ಬೆಲೆ. ಆವಾಗ ಇಡೀ ವಿಶ್ವದಲ್ಲಿ ಹಾಹಾಕಾರ ಎದ್ದೊಳ್ಬೇಕು. ಇಡೀ ವಿಶ್ವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಒತ್ತಡ ಏರಬೇಕು ಅನ್ನೋದು ಇರಾನ್ನ ತಂತ್ರಗಾರಿಕೆ. ಆ ತಂತ್ರಗಾರಿಕೆ ಭಾಗವಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಏನೊಂದು ಹರ್ಮುಜ್ ಜಲಸಂಧಿಯ ಇರಾನ್ ಗಡಿ ಏನಿದೆ, ಅಲ್ಲಿರುವಂಥ ಗುಡ್ಡಗಾಡುಗಳಲ್ಲಿ ಯಾವೊಂದು ಹಡಗುಗಳು ಪ್ರವೇಶ ಮಾಡ್ತಾವೆ ಹರ್ಮುಜ್ ಜಲಸಂಧಿ, ಅವು ಭಾರತದ ಹಡಗು ಅಥವಾ ಚೈನಾ ಹಡಗು ಆಗದಲ್ಲೇ ಇದ್ದರೆ ಇನ್ನು ಮಿಕ್ಕಿದ ಹಡಗು ನಮ್ಮ ಅನುಮತಿ ಇಲ್ದಲೇ ಹೋಗಬಾರ್ದು.
ಆ ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರಾನ್ ಬೆದರಿಕೆ ಒಡ್ಡಿ ಇವತ್ತು ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡಿದೆ. ಭಾರತ ಮತ್ತು ಚೈನಾ ದೇಶಗಳ ಇಂಧನ ಮೂಲಕ್ಕೆ ಏನೋ ಹೊಡೆತ ಕೊಟ್ಟಿದೆ. ಆದರೆ ಭಾರತ ಮತ್ತು ಚೀನಾ ದೇಶಗಳ ಒಂದು ತೈಲ ಸಾಗಣೆ ಹಡಗುಗಳು ಮಾತ್ರ ಅವಕಾಶ ಕೊಡ್ತಾ ಇದೆ. ಅದು ಕೂಡ ಎಲ್ಲ ಹಡಗುಗಳಿಗೂ ಅಲ್ಲ, ಕೆಲವು ಹಡಗುಗಳಿಗೆ ಮಾತ್ರ ಅವಕಾಶ ಕೊಡ್ತಾ ಇದೆ. ಹಾಗಾಗಿ ಈ ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂದರೆ ನಾರ್ಮಲ್ಲಿ ಪ್ರತಿದಿನ ಹೆಂಗಿತ್ತೋ, ಯಾವಾಗ ಫೆಬ್ರವರಿ 28ಕ್ಕೆ ಮುನ್ನ 27ಕ್ಕೆ ಮುನ್ನ ಹೆಂಗಿತ್ತು ಹರ್ಮುಜ್ ಜಲಸಂಧಿ, ಆ ರೀತಿ ನಾರ್ಮಲೈಸ್ ಮಾಡಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹರಸಾಹಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಹರ್ಮುಜ್ ಜಲಸಂಧಿನ ಓಪನ್ ಅಪ್ ಮಾಡಬೇಕು ಅದಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಒಂದು ಬಿಗ್ ಪ್ಲಾನ್ ಮಾಡಿದ್ದಾರೆ. ಏನು ಬಿಗ್ ಪ್ಲಾನ್ ಮಾಡಿರೋದು ಡೊನಾಲ್ಡ್ ಟ್ರಂಪ್ ಮಾಡಿರೋ ಪ್ಲಾನ್ ಪ್ರಕಾರ ಈ ಒಂದು ಚೀನಾದ ನೆರವನ್ನು ಕೋರೋದಕ್ಕೆ ಅಮೆರಿಕ ಅಧ್ಯಕ್ಷರು ಮುಂದಾಗಿದ್ದಾರೆ. ಯಾಕೆಂದರೆ ಚೀನಾ ಏನಿದೆ ಅದು ಇರಾನ್ನಿಂದ ನಿರಂತರವಾಗಿ ತೈಲ ಖರೀದಿ ಮಾಡ್ತಾನೇ ಇದೆ. ಯಾವಾಗ ಯುದ್ಧ ಆರಂಭ ಆಗೋದಕ್ಕೂ ಮುನ್ನ, ಯುದ್ಧ ಆರಂಭವಾದ ನಂತರ ಕೂಡ, ಯುದ್ಧ ಆರಂಭಕ್ಕೆ ಮುನ್ನ ಏನೊಂದು ಇರಾನ್ನ ತೈಲ ಖರೀದಿ ಮಾಡ್ತಿತ್ತಲ್ಲ ಚೀನಾ, ಅದಕ್ಕೊಂದು ಅತ್ಯಂತ ಡಿಫ್ರೆಂಟ್ ಆಗಿರೋ ಸ್ಟೋರಿನೇ ಇದೆ. ಏನಂದರೆ ಅಮೆರಿಕ ಡಾಲರ್ನಲ್ಲೇ ವ್ಯವಹಾರ ಮಾಡಬೇಕು ತೈಲದ್ದು ಅನ್ನೋ ಒಂದು ನಿಬಂಧನೆ ಏನಿತ್ತು, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇರಾನ್ನ ಒಂದು ಟ್ರ್ಯಾಕರ್ ಆಗಿರುವಂಥ ಹಡಗುಗಳನ್ನು, ವಿತೌಟ್ ಟ್ರ್ಯಾಕ್ ಮಾಡೋಕ್ಕಾಗ್ದಲೇ ಇರೋಂಥ ಹಡಗುಗಳನ್ನು ಒಂದು ಬಳಸ್ಕೊಂಡು ಇರಾನ್ನಿಂದ ಕಚ್ಚಾ ತೈಲ ಚೀನಾಗೆ ಹೋಗ್ತಿತ್ತು. ಚೀನಾದಿಂದ ತನಗೆ ಬೇಕಾದ ಎಲ್ಲ ಮೂಲಸೌಕರ್ಯಗಳನ್ನು ಇರಾನ್ ಪಡ್ಕೊಂತಿತ್ತು. ಆ ಮೂಲಕ ಆರ್ಥಿಕ ದಿಗ್ಬಂಧನಗಳು ಇದ್ದರೂ ಕೂಡ ಈ ಇರಾನ್ ದೇಶ ಉಸಿರಾಡೋದಕ್ಕೆ, ಇರಾನ್ ದೇಶ ತಾಂತ್ರಿಕವಾಗಿ ಒಂದು ರೀತಿ ಉನ್ನತಿ ಸಾಧಿಸೋದಕ್ಕೆ ಚೀನಾ ನೆರವಾಗಿತ್ತು. ಇದೀಗ ಅದೇ ಚೀನಾ ನೆರವನ್ನು ಪಡ್ಕೊಂಡು ಅಮೆರಿಕ ಸ್ಟ್ರೈಟ್ ಆಫ್ ಹಾರ್ಮುಜ್ನ ರೀಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಮೂಲಕ ಏನಂದರೆ ಜಪಾನ್ ಏನಿದೆ, ಜಪಾನ್ ಕೂಡ ನೆರವು ನೀಡಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಮನವಿ. ಯಾಕೆಂದರೆ ಜಪಾನ್ ಬಳಿ ಇರೋಂಥ ಡೆಸ್ಟ್ರಾಯರ್ಗಳಿರ್ಬೋದು, ಯುದ್ಧ ನೌಕೆಗಳಿರ್ಬೋದು, ಆ ಯುದ್ಧ ನೌಕೆಗಳನ್ನು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ ನಿಯೋಜನೆ ಮಾಡಬೇಕು ಅಂತ. ಅಮೆರಿಕ ನೌಕೆನೇ ಯಾಕೆ ಹೋಗೋಕ್ಕಾಗಲ್ಲ? ಯಾಕೆಂದರೆ ಅಮೆರಿಕ ನೌಕೆ ಹೋದರೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಜಪಾನ್ ಇರಾನ್ಗೆ ಶತ್ರು ರಾಷ್ಟ್ರ ಅಲ್ಲ. ಹಾಗಾಗಿ ಅಲ್ಲಿ ಈ ಒಂದು ಭಾಗದಲ್ಲಿ ಜಪಾನ್ನ ಯುದ್ಧ ನೌಕೆಗಳನ್ನ ನಿಲ್ಲಿಸಬೇಕು ಅಂತ. ಆದರೆ ಜಪಾನ್ಗೂ ಕೂಡ ಭೀತಿ ಇದೆ, ನಾವು ಅಮೆರಿಕದ ಮಿತ್ರ ದೇಶ, ನಮಗೆ ಇರಾನ್ ಶತ್ರು, ನೇರವಾಗಿ ಶತ್ರು ಅಲ್ಲದಲೇ ಇರ್ಬೋದು, ನಾವು ಅಮೆರಿಕದ ಮಿತ್ರ ರಾಷ್ಟ್ರ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೇಲೂ ದಾಳಿ ನಡಿಬೋದು ಅನ್ನೋ ಕಾರಣಕ್ಕೆ ಜಪಾನ್ ಈ ಹಿಂದೆನೂ ಕೂಡ ತಿರಸ್ಕರಿಸಿತ್ತು ಅಮೆರಿಕದ ಒಂದು ಮನವಿಯನ್ನು. ಈ ಬಾರಿ ಕೂಡ ತಿರಸ್ಕರಿಸುತ್ತಾ ಕಾದು ನೋಡಬೇಕು. ಆದರೆ ಚೀನಾ ಏನಿದೆ, ಚೀನಾ ಮೊದಲು ಇರಾನ್ ಜೊತೆ ವ್ಯಾಪಾರ ವಹಿವಾಟು ನಡೆಸ್ತಾ ಇತ್ತು, ಈಗಲೂ ನಡೆಸ್ತಾ ಇದೆ. ಚೀನಾ ಇವಾಗ ಡೊನಾಲ್ಡ್ ಟ್ರಂಪ್ ಅವರ ಮನವಿಗೆ ಸ್ಪಂದಿಸ್ತಾರಾ? ಇದು ಇರುವಂಥ ಸದ್ಯದ ಪ್ರಶ್ನೆ. ಮತ್ತು ಯುರೋಪ್ ರಾಷ್ಟ್ರಗಳಿಗೂ ಕೂಡ ನೆರವು ಕೊಡಿ ಅಂತ ಟ್ರಂಪ್ ಮೊರೆ ಇಡ್ತಾನೆ ಇದ್ದರು. ಯಾವಾಗ ಯುದ್ಧ ಆರಂಭ ಆಗೋಕ್ಕೂ ಮುಂಚೆ ಯುದ್ಧದಲ್ಲಿ ಭಾಗಿಯಾಗಿ ಅಂತ. ಆವಾಗ ಯಾವ ಯುರೋಪಿಯನ್ ರಾಷ್ಟ್ರಗಳು ಮುಂದೆ ಬಂದಿರಲಿಲ್ಲ. ಯಾವಾಗ ಅಯಾತುಲ್ಲಾ ಅಲಿ ಖಮೇನಿ ಅವ್ರನ್ನ ಅಮೆರಿಕ ಹೊಡೆದಾಕ್ತು, ಆವಾಗ ಇವ್ರಿಗೆ ನಾವು ಯುದ್ಧ ಗೆದ್ದೇ ಬಿಟ್ವಿ ಅನ್ನೋ ಭಾವನೆ ಬಂದಿತ್ತು. ಆಗ ಯುರೋಪ್ ರಾಷ್ಟ್ರಗಳು ನೆರವು ನೀಡ್ತೀನಿ ಅಂತ ಬಂದಾಗ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವ್ರನ್ನ ವ್ಯಂಗ್ಯಾಡಿದ್ರು, ನಾವು ಯುದ್ಧ ಗೆದ್ದಾಯ್ತು, ಇವಾಗ ಇನ್ನೇನು ನೀವು ಬರೋದು ನೆರವು ನೀಡೋಕ್ಕೆ ಅಂತ. ಆದರೆ ಯಾವಾಗ ಅಯಾತುಲ್ಲಾ ಅಲಿ ಖಮೇನಿ ಅವ್ರನ್ನ ಹೊಡೆದಾಕಿದ ಮೇಲೂ ಇರಾನ್ ಶರಣಾಗಲಿಲ್ಲ, ಇರಾನ್ ತನ್ನ ದಾಳಿಯ ತೀವ್ರತೆಯನ್ನು ಹೆಚ್ಚು ಮಾಡ್ತೋ, ಆವಾಗ ಡೊನಾಲ್ಡ್ ಟ್ರಂಪ್ ಅರಿವಾಯಿತು, ನಾವು ಯುದ್ಧ ಗೆದ್ದಿಲ್ಲ, ನಾವು ಒಬ್ಬ ಸರ್ವಾಧಿಕಾರಿಯನ್ನು ಒಬ್ಬನನ್ನು ಕೊಂದ್ವಿ, ಆದರೆ ಆತನ ಹಿಂದೆ 1000 ಜನ ಇದ್ದಾರೆ, 1,00,000 ಜನ ಇದ್ದಾರೆ, ನಾವು ಎಲ್ಲರನ್ನೂ ಒಂದೊಂದಾಗಿ ಮುಗಿಸ್ತಾ ಹೋದರೆ ಅವರವರ ಉತ್ತರಾಧಿಕಾರಿಗಳು ಉಟ್ಕೊಂಡ ಹೋಗ್ತಾರೆ. ಆ ಸತ್ಯದ ಅರಿವು ಅಮೆರಿಕಾಗೆ ಆಗಿದ ತಕ್ಷಣ ಮತ್ತೆ ಈಗ ಮೊರೆ ಇಡ್ತಾ ಇದ್ದಾರೆ. ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು ಯಾವ ರೀತಿ ಒಂದು ವಿದೇಶಾಂಗ ನೀತಿಯನ್ನು ಯಾವ ರೀತಿ ಉಲ್ಟಾಪಲ್ಟಾ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ಲು. ಇಂಥ ಒಂದು ಸನ್ನಿವೇಶದಲ್ಲಿ ಮತ್ತೆ ಯುರೋಪ್ ರಾಷ್ಟ್ರಗಳು ಈ ನೆರವಿನ ಮೊರೆ ಇಟ್ಟಿದ ತಕ್ಷಣ ಬಂದ್ವಿ ಅಂತ ಬಂದ್ಬಿಡ್ತಾರಾ? ತಮ್ಮ ಯುದ್ಧ ನೌಕೆಗಳನ್ನಾಗಲಿ ತಮ್ಮ ವಿಮಾನಗಳನ್ನಾಗಲಿ ತಗೊಂಡು ಬಂದು ಈ ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ ಮುಕ್ತ ಮಾಡೋದಕ್ಕೆ ಮುಂದಾಗ್ತಾರಾ? ಗೊತ್ತಿಲ್ಲ. ಇದೀಗಿರೋಂಥ ಸದ್ಯಕ್ಕಿರೋಂಥ ದೊಡ್ಡ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಒಂದು ಕಡೆ ಇವೆಲ್ಲ ಮಾತುಕತೆಗಳು, ವಿಶ್ವ ನಾಯಕರ ಜೊತೆ ಮಾತುಕತೆಗಳು ಅವೆಲ್ಲ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಹರ್ಮುಜ್ ಬಳಿ ಸೇನಾ ಕಾರ್ಯಾಚರಣೆಯೂ ನಡೀತಾ ಇದೆ. ಏನು ಕಾರ್ಯಾಚರಣೆ ಅಂದರೆ, ಏನೊಂದು ಅಮೆರಿಕಾದ B-2 ಬಾಂಬರ್ಗಳಿದ್ದಾವೆ, ಅವು ಇರಾನ್ನ ಗಡಿಯಲ್ಲಿ, ಇಲ್ಲಿ ನೀವು ಗಮನಿಸ್ಬೋದು ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ ಇರಾನ್ನ ಗಡಿ ಭಾಗ ಏನಿದೆ, ಈ ಗಡಿ ಭಾಗದಲ್ಲಿರುವಂಥ ಬೆಟ್ಟ ಗುಡ್ಡಗಳಲ್ಲಿ ಅಡಗಿ ಕೂತಿರುವಂತಹ ಒಂದು ಯೋಧರೇನಿದ್ದಾರೆ, ಅವರು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ ಸಾಗುವಂಥ ಹಡಗಿನ ಮೇಲೆ ನಿಗಾ ಇಟ್ಟಿರ್ತಾರೆ. ತಮಗೆ ಬೇಡವಾದ ಹಡಗುಗಳು ಬಂದರೆ ಈ ಭಾಗದಲ್ಲಿ ಅವರು ಶೆಲ್ ದಾಳಿ ಅಥವಾ ಮಿಸೈಲ್ ದಾಳಿ ಅಥವಾ ಡ್ರೋನ್ ಮೂಲಕ ದಾಳಿ ನಡೆಸ್ತಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಅವರು ಬಂಕರ್ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ, ಸಣ್ಣ ಸಣ್ಣ ಗುಡ್ಡಗಳಲ್ಲಿ ಬಂಕರ್ಗಳನ್ನ. ಈ ಬಂಕರ್ಗಳನ್ನು ಹಾನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಪ್ರಯೋಗಿಸ್ತಾ ಇದ್ದಾರೆ. ಅಂದರೆ ಆ ಬಾಂಬ್ ಏನು ಮಾಡುತ್ತೆ, ಒಂದ್ಸತಿ ಬಿದ್ದ ಕೂಡಲೇ
100 ಅಡಿ 200 ಅಡಿ ಆಳಕ್ಕೆ ಕೊರೆದು ಒಳಗಡೆ ಬ್ಲಾಸ್ಟ್ ಆಗುತ್ತೆ. ಒಂದು ವೇಳೆ ಈ ಭಾಗದಲ್ಲಿ ಈ ಸುತ್ತಲೂ ಏನಾದ್ರೂ ಇರಾನ್ನ ಬಂಕರ್ಗಳಿದ್ರೆ ಆ ಬಂಕರ್ಗಳು, ಇರಾನ್ ಸೇನೆಯ ಬಂಕರ್ಗಳನ್ನು ಬ್ಲಾಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಕಾರ್ಯಾಚರಣೆನೂ ನಡೆಸ್ತಾ ಇದ್ದಾರೆ. ಒಂದು ಕಡೆ ಮಾತುಕತೆ, ಮತ್ತೊಂದು ಕಡೆ ಏಟು, ಒಂದು ಕೈಯಲ್ಲಿ ದೊಣ್ಣೆ, ಇನ್ನೊಂದು ಕೈಯಲ್ಲಿ ಬಾಳೆಹಣ್ಣು, ಆ ರೀತಿಯಾದಂಥ ಒಂದು ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಇರಾನ್ ನೌಕಾಪಡೆ ವಶದಲ್ಲೇ ಇರೋವಂಥ ಈ ಹರ್ಮುಜ್ ಜಲಸಂಧಿ ಇದೆಯಲ್ಲ, ಅದನ್ನು ಸದ್ಯದ ಮಟ್ಟಿಗೆ ಮುಕ್ತ ಮಾಡೋ ಸಾಧ್ಯತೆ ಇಲ್ಲ. ಯಾಕೆಂದರೆ ಒಂದು ವೇಳೆ ಇವತ್ತು ನಾನು ಮುಕ್ತಿ ಮಾಡ್ತೀನಿ ಅಂತ ಹೊರಟ್ರೂ, ಒಂದು ವೇಳೆ ಈ ಯುದ್ಧ ಮುಗಿದ ನಂತರ ಕೂಡ ಇರಾನ್ ಹರ್ಮುಜ್ ಜಲಸಂಧಿಯನ್ನು ಬಿಟ್ಕೊಡೋ ಲಕ್ಷಣಗಳಿಲ್ಲ. ಯಾಕೆಂದರೆ ಈಗಾಗಲೇ ಇರಾನ್ ಸಂಸತ್ತಲ್ಲಿ ನಿರ್ಣಯ ಮಂಡನೆ ಆಗಿದೆ. ಯುದ್ಧ ಮುಗಿದ ನಂತರ ಹರ್ಮುಜ್ ಜಲಸಂಧಿಯಲ್ಲಿ ಸಾಗುವ ಎಲ್ಲ ಹಡಗುಗಳು ಕೂಡ ನಮಗೆ ಟೋಲ್ ಕಟ್ಟಬೇಕು ಅಂತ. ಟೋಲ್ ಅಂದ್ರೇನು? ನಮ್ಮ ನ್ಯಾಷನಲ್ ಹೈವೇನಲ್ಲಿ ಇದೆಯಲ್ಲ ಟೋಲ್ ಬೂತ್ಗಳು, ನಾವೆಲ್ಲ ಫಾಸ್ಟಾಗಿ ಹಾಕಿಸ್ಕೊಂಡು ವೆಹಿಕಲಲ್ಲಿ ಹೋಗ್ತೀವಲ್ಲ, ಆ ಥರ ಟೋಲ್ ಬೂತ್ ಅಲ್ಲ. ಇಲ್ಲಿ ಸಾಗುವಂಥ ಹಡಗುಗಳು ಯಾವ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು, ಆ ಹಡಗಿನ ಟ್ರ್ಯಾಕ್ ರೆಕಾರ್ಡ್ ಇವ್ರ ಹತ್ರ ಇರುತ್ತೆ. ಆ ಪ್ರತಿಯೊಂದು ಹಡಗುನೂ ಇಂತಿಷ್ಟು ಅಂತ ಹೇಳ್ಬಿಟ್ಟು ಸುಂಕ ಕಟ್ಟಿರಬೇಕು ಮೊದಲೇ. ಆ ನಂತರ ಅವುಗಳ ಸುಗಮ ಸಂಚಾರಕ್ಕೆ ಅವಕಾಶ ಕೊಡಲಾಗುತ್ತೆ. ಆ ರೀತಿ ಮಾಡಬೇಕು. ಆ ಮೂಲಕ ಒಂದಷ್ಟು ಹಣ ಸಂಗ್ರಹ ಮಾಡಬೇಕು ಅನ್ನೋದು ಇರಾನ್ ಸರ್ಕಾರದ ನಿಲುವು. ಅಂದರೆ ಯುದ್ಧ ಮುಗಿಯೋಕ್ಕೆ ಮುಂಚೆನೇ, ಯುದ್ಧ ಮುಗಿದ ಮೇಲೆ ಏನು ಮಾಡಬೇಕು ಅಂತನೂ ಇರಾನ್ ಪ್ಲ್ಯಾನ್ ಮಾಡ್ಕೊಂಡು ಸಜ್ಜಾಗಿ ನಿಂತಿದೆ ಆಲ್ರೆಡಿ. ಇದು ಇಲ್ಲಿವರೆಗಿನ ಇರಾನ್ನ ತಂತ್ರಗಾರಿಕೆಯ ಭಾಗ. ಮೊದಲಿಗೆ ಭಾರತಕ್ಕಾಗಿರೋಂಥ ಎಫೆಕ್ಟ್ ಏನು ಅಂತ ನೋಡೋದಾದರೆ, ಪ್ರೀಮಿಯಂ ಪೆಟ್ರೋಲ್ ದರ ₹2.35 ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಅದ್ರ ದರ ಯಥಾಸ್ಥಿತಿ ಇದೆ. ಜೊತೆಗೆ ಕೈಗಾರಿಕಾ ಡೀಸೆಲ್ ಏನಿದೆ ಅದ್ರ ದರ ₹22 ಏರಿಕೆ ಕಂಡಿದೆ ಅನ್ನೋ ಮಾಹಿತಿ ಇದೆ. ಕೈಗಾರಿಕೆಗೆ ಬಳಸೋವಂಥ ಡೀಸೆಲ್, ಯಾಕೆಂದರೆ ಕೈಗಾರಿಕೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಡೀಸೆಲ್ ಬಳಸ್ತಾರೆ. ಡೀಸೆಲ್ನಿಂದ ಸಾಕಷ್ಟು ವಾಯುಮಾಲಿನ್ಯ ಕೂಡ ಆಗುತ್ತೆ. ಹಾಗಾಗಿ ಈ ಡೀಸೆಲ್ ದರ ಏನಿದೆ ಅದು ₹22 ಏರಿಕೆ ಕಂಡಿದೆ ಏಕಾಏಕಿ. ಮತ್ತು ನಿಮಗೆಲ್ಲರೂ ಗೊತ್ತಿರೋ ಹಂಗೆ ಈಗಾಗಲೇ LPG ಗ್ಯಾಸ್ ದರ ಏನಿದೆ ಅದು ₹60 ಏರಿಕೆ ಆಗಿದೆ. ಕಳೆದ ವಾರನೇ ಏರಿಕೆ ಆಗಿತ್ತು. ಇವತ್ತು ಬಂದ ಸುದ್ದಿ ಏನಂದರೆ, ವಿಮಾನಯಾನ ದರದಲ್ಲಿ ಭಾರಿ ಏರಿಕೆ ಸರ್ಕಾರ ಮಾಡಿದ್ದಲ್ಲ. ಏನು ವಿಮಾನ ದರ ಏರಿಕೆಗೆ ಒಂದು ಕ್ಯಾಪ್ ಅಂತ ಹಾಕಿತ್ತು ಗೌರ್ಮೆಂಟು, ಆ ಕ್ಯಾಪ್ನ ರಿಓಪನ್ ಮಾಡಿದೆ. ಈಗ ವಿಮಾನಯಾನ ಸಂಸ್ಥೆಗಳು ಅವುಗಳಿಗೆ ಸಿಗುವಂಥ ಇಂಧನದ ಲಭ್ಯತೆ ಮತ್ತು ಏನು ಮಾರ್ಗಗಳು ಇರಾನ್ ಮೇಲೆ ಹೋಗಂಗಿಲ್ವಲ್ಲ, ಈಗ ಇರಾನ್ ಮೇಲೆ ಆಗಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಆಗಲಿ ಹೋಗ್ದಲೇ ಅವು ಸುತ್ತಿ ಬಳಸಿ ಹೋಗ್ಬೇಕಾದ್ರಿಂದ ಆ ಕ್ಯಾಪ್ನ ತೆಗೆದಾಕಿದ್ದಾರೆ. ಅವರು ದೇಶೀಯ ವಿಮಾನ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ವಿಮಾನಯಾನ ಕೂಡ ಇನ್ನು ಮುಂದೆ ದುಬಾರಿ ಆಗುತ್ತೆ. ಅದು ಈಗಾಗಿರುವಂಥ ಪ್ರಮುಖವಾದ ಬೆಳವಣಿಗೆ. ಜೊತೆಗೆ ಯುದ್ಧದಿಂದಾಗಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏನಿದೆ ಅದು ಭಾರಿ ಪ್ರಮಾಣದಲ್ಲಿ ನೆಲ ಕಚ್ಚಿದೆ. 2000 ಪಾಯಿಂಟ್ಸ್ಗಳಿಗಿಂತ ಹೆಚ್ಚು ಸೆನ್ಸೆಕ್ಸ್ ನೆಲ ಕಚ್ಚಿದ್ರೆ ನಿಫ್ಟಿ 300-350 ಪಾಯಿಂಟ್ ಎವ್ರಿ ಡೇ ಲಾಸ್ ಆಗ್ತಾ ಬರ್ತಾ ಇದೆ. ಭಾರತೀಯರದು 2700 ಕೋಟಿಗೂ ಹೆಚ್ಚು ಹಣ ಭಾರತೀಯರು ಕಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಒಂದು ರೀತಿ ಸೆನ್ಸೆಕ್ಸ್ ಮತ್ತು ನಿಫ್ಟಿಗೆ ಇದು ಮಹಾಘಾತ ಅಂತ ಹೇಳ್ಬೋದು. ಈ ರೀತಿಯಾದಂಥ ಆಘಾತ ಈ ಹಿಂದೆ ಒಮ್ಮೆ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಟ್ರಂಪು ಯಾವಾಗ ಅವರು ಟ್ಯಾರಿಫ್ ಅನೌನ್ಸ್ ಮಾಡಿದ್ರು ಅವಾಗ. ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಚೇತರಿಕೆ ಕಂಡಿತ್ತು. ಯಾಕೆಂದರೆ ಟ್ರಂಪ್ ಟ್ಯಾರಿಫ್ನಿಂದ ಭಾರತಕ್ಕೆ ಅಷ್ಟು ದೊಡ್ಡ ಮಟ್ಟದ ನಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಿಧಾನವಾಗಿ ಕಡಿಮೆ ಆಗಿತ್ತು. ಆದರೆ ಈಗ ಮತ್ತೆ ಮಹಾಪತನ ಕಂಡಿದೆ. ಜೊತೆಗೆ ಭಾರತಕ್ಕೆ ಹರಿದು ಬರ್ತಿತ್ತು ವಿದೇಶಿ ಬಂಡವಾಳ, ಅದರಲ್ಲಿ ಭಾರಿ ಪ್ರಮಾಣದ ಹಿಂತೆಗೆತ ಆಗಿದೆ. ನಮ್ಮ ಶೇರ್ ಮಾರ್ಕೆಟೇ ಕುಸಿಯೋದಕ್ಕೂ ಕೂಡ ಇದೇ ಕಾರಣ. ಯಾಕೆಂದರೆ ವಿದೇಶಿ ಹೂಡಿಕೆದಾರರು ಭಾರತದಲ್ಲ ಒಂದು ಮಾರುಕಟ್ಟೆ ಇದೆಯಲ್ಲ ಅದು ಅವ್ರಿಗೆ ಅದು ಅಷ್ಟು ನಂಬಿಕೆ ಬರ್ತಿಲ್ಲ. ಯಾಕೆಂದರೆ ಇಂಧನದ ಕೊರತೆ ಮುಂದಿನ ದಿನಗಳಲ್ಲಿ ಎದುರಾದರೆ ಅಂತ, ಪೆಟ್ರೋಲ್ ಡೀಸೆಲ್ ದರ ವಿಪರೀತ ಹೆಚ್ಚಾದರೆ ಅಂತ. ಆ ಕಾರಣದಿಂದ, ಯಾಕೆಂದರೆ ಯಾವುದೇ ಒಂದು ದೇಶ ಚಲಿಸಬೇಕಾದ್ರೆ ಅದರ ಇಂಧನ ಇಂಪಾರ್ಟೆಂಟು. ಆ ಇಂಧನ ಶಕ್ತಿಯ ಮೂಲಕ್ಕೆ ಹೊಡೆತ ಬಿದ್ದಿರೋದ್ರಿಂದಾಗಿ ವಿದೇಶಿ ಬಂಡವಾಳ ಹಿಂತೆಗೆತ ಆಗ್ತಾ ಇದೆ. ಶೇರ್ ಮಾರುಕಟ್ಟೆ ಪತನಕ್ಕೂ ಕಾರಣ ಆಗ್ತಾ ಇದೆ. ಜೊತೆಗೆ ನಿಮಗೆ ಗೊತ್ತಿರ್ಬೋದು, ಕೊಲ್ಲಿ ರಾಷ್ಟ್ರಗಳಲ್ಲಿ NRIಗಳು ಭಾರಿ ಸಂಖ್ಯೆಯಲ್ಲಿದ್ದಾರೆ. ಅದರಲ್ಲಿ ಕುವೈತ್ ಇರ್ಬೋದು, ಬಹರೇನ್ ಇರ್ಬೋದು, ಕತಾರ್ ಇರ್ಬೋದು, ಸೌದಿ ಅರೇಬಿಯಾ, UAEನಲ್ಲಿರೋಂಥ ಅಬುದಾಬಿ ಮತ್ತು ದುಬೈ, ಎಲ್ಲ ಕಡೆ ಭಾರಿ ಪ್ರಮಾಣದಲ್ಲಿ NRIಗಳಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಕೇರಳದಲ್ಲಿದ್ದಾರೆ, ಕರ್ನಾಟಕದವರಿದ್ದಾರೆ, ತಮಿಳುನಾಡಿನವರಿದ್ದಾರೆ. ಇಡೀ ಭಾರತದ ಎಲ್ಲ ರಾಜ್ಯಗಳವರು ಕೂಡ NRIಗಳು ಕೊಲ್ಲಿ ರಾಷ್ಟ್ರಗಳಲ್ಲಿದ್ದಾರೆ. ಈ ಒಂದು ಯುದ್ಧದ ಆತಂಕದಿಂದಾಗಿ ಒಂದು ವೇಳೆ ಅವ್ರಿಗೇನಾದರೂ ಉದ್ಯೋಗ ನಷ್ಟ ಆದರೆ ಆವಾಗ ಭಾರತಕ್ಕೆ ಬರುವಂಥ ಹಣದ ಅರಿವಿನ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಆ ಒಂದು ಆತಂಕ ಕೂಡ ಸದ್ಯದ ಮಟ್ಟಿಗೆ ಭಾರತಕ್ಕೆ ಕಾಡ್ತಿದೆ. ಜೊತೆಗೆ ಯುದ್ಧದಿಂದ ಏನಾದರೂ ಕೊಲ್ಲಿ ರಾಷ್ಟ್ರಗಳು ಸಂಕಷ್ಟಕ್ಕೆ ತುತ್ತಾದರೆ ಉದ್ಯೋಗ ನಷ್ಟ ಮಾತ್ರ ಅಲ್ಲ, ಇನ್ನೂ ಹಲವು ರೀತಿಯಾದಂಥ ನಷ್ಟಗಳಾಗ್ತವೆ. ಯಾಕೆಂದರೆ ಭಾರತೀಯ ಉದ್ಯಮಿಗಳು ಕೂಡ ಕೊಲ್ಲಿ ರಾಷ್ಟ್ರಗಳಲ್ಲಿದ್ದಾರೆ. ಒಂದು ವೇಳೆ ಕೊಲ್ಲಿ ರಾಷ್ಟ್ರಗಳ ಆ ರೀತಿ ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಂಡ್ರೆ ಅಲ್ಲಿರೋ ಭಾರತೀಯರು, ಭಾರತೀಯ ಉದ್ಯಮಿಗಳು, ಭಾರತೀಯ ನೌಕರರು ಎಲ್ಲರೂ ಸಂಕಷ್ಟಕ್ಕೆ ಸಿಗಾಕಂತಾರೆ. ಆಗ ಭಾರತಕ್ಕೆ ಬರುವಂಥ ಒಂದು ವಿದೇಶಿ ವಿನಿಮಯ ಏನಿದೆ, ವಿದೇಶಿ ವಿನಿಮಯ ಆದಾಯ ಏನಿದೆ
ಅದು ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣುತ್ತೆ. ಯಾಕೆಂದರೆ NRIಗಳು, ಬಹುತೇಕ NRIಗಳು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಕೆಲಸ ಮಾಡಿ ಸಾಕಷ್ಟು ಹಣವನ್ನು ಉಳಿಸಿ ತಮ್ಮ ತವರಿಗೆ ಕಳಿಸ್ತಾರೆ. ಆ ಒಂದು ವಿದೇಶಿ ವಿನಿಮಯ ಏನಿದೆ ಅದು ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೆರವನ್ನು ಕೊಡುತ್ತೆ. ಆ ನೆರವು ನಿಲ್ಲುವಂಥ ಭೀತಿ ಎದುರಾಗಿದೆ. ಜೊತೆಗೆ ಕೊಲ್ಲಿ ರಾಷ್ಟ್ರಗಳಿಗೆ ಭಾರತದ ಆಹಾರೋತ್ಪನ್ನಗಳ ರಫ್ತಿಗೆ ಹಿನ್ನಡೆ ಆಗಿದೆ. ಏನು ಆಹಾರೋತ್ಪನ್ನಗಳು? ಬಾಸ್ಮತಿ ಅಕ್ಕಿ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ಬೇರೆ ಬೇರೆ ರೀತಿಯ ಹಣ್ಣುಗಳಾಗಿರ್ಬೋದು. ಯಾಕೆಂದರೆ ಅದೊಂದು ರೀತಿಯಾದಂಥ ಪಕ್ಕದಲ್ಲಿ ಸಮುದ್ರ ಇದೆ, ಜೊತೆಗೆ ಯಾವುದೇ ನದಿಗಳಿಲ್ಲ, ಮರುಭೂಮಿ ಪ್ರದೇಶ, ಅಲ್ಲಿ ಕೃಷಿ ಉತ್ಪನ್ನಗಳನ್ನು ಬೆಳೆಯೋದು ಕಷ್ಟ. ಹಾಗಾಗಿ ಅವರು ಕೃಷಿ ಉತ್ಪನ್ನಗಳಿಗೆ ಭಾರತದಂಥ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಒಂದು ಸಂಕಷ್ಟ ಎದುರಾಗಿರೋದ್ರಿಂದ ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಬರೋದಕ್ಕಷ್ಟೇ ಅಲ್ಲ, ಹೋಗೋದಕ್ಕೂ ಆಗ್ತಿಲ್ಲ. ಹಂಗಾಗಿ ಅಲ್ಲಿನ ಜನಕ್ಕೆ ಏನೊಂದು ಆಹಾರೋತ್ಪನ್ನಗಳಿದ್ದಾವೆ, ಆ ಆಹಾರೋತ್ಪನ್ನಗಳು ಕೂಡ ಸಿಗದಂಥ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ. ಜೊತೆಗೆ ದುಬೈ ಸೇರಿದಂತೆ ಹಲವೆಡೆ ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡಿರೋ ಭಾರತೀಯರಿಗೂ ಕೂಡ ನಷ್ಟ ಎದುರಾಗುತ್ತೆ. ನೀವೆಲ್ಲ ಕೇಳಿರ್ಬೋದು, ಏನು ಭಾರತದ ಸಿರಿವಂತರುಗಳಿದ್ದಾರೆ ಅವ್ರಿಗೆ ದುಬೈನಲ್ಲಿ ಒಂದು ಫ್ಲ್ಯಾಟ್ ತಗೊಂಡ್ಬಿಟ್ರೆ ಭಾರಿ ಅವರು ಶ್ರೀಮಂತರು ಅಂತ. ಜೊತೆಗೆ ಪಾಮ್ ಐಲ್ಯಾಂಡ್ ಅಂತೆಲ್ಲ ಇದೆಯಲ್ಲ, ಅಲ್ಲಿ ಪ್ಲಾಟ್ನ ಖರೀದಿ ಮಾಡೋದು, ಅಂದರೆ ಭೂಮಿಯನ್ನು ಖರೀದಿ ಮಾಡಿ ಐಷಾರಾಮಿ ಅರಮನೆಗಳನ್ನ ಕಟ್ಕೊಳ್ಳೋದ್ರಲ್ಲೂ ಕೂಡ ಭಾರತೀಯರ ಎತ್ತಿದ ಕೈ. ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಸುರಿದು ಅಲ್ಲಿ ಜಾಗನ ಖರೀದಿ ಮಾಡ್ತಾರೆ. ಯಾಕೆಂದರೆ ಆ ದ್ವೀಪಗಳು ಒಂದು ರೀತಿ ಪ್ರವಾಸೋದ್ಯಮದ ಒಂದು ಹಬ್ ಥರ ಆಗಿ ಕ್ರಿಯೇಟ್ ಆಗ್ತಾ ಇದೆ. ಜೊತೆಗೆ ಒಂದು ರೀತಿ ರಿಯಲ್ ಎಸ್ಟೇಟ್ ಹಬ್ ಥರ ಕ್ರಿಯೇಟ್ ಆಗ್ತಿದೆ. ಅಲ್ಲಿ ದೇಶಗಳಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಕಾನೂನು ಸುವ್ಯವಸ್ಥೆ ಇರ್ಬೋದು, ಮತ್ತು ಪ್ರಶಾಂತ ವಾತಾವರಣ ಇರ್ಬೋದು. ಆ ಎಲ್ಲ ಕಾರಣಕ್ಕಾಗಿ ಸಿರಿವಂತರು ಅಲ್ಲಿ ಒಂದು ಇನ್ವೆಸ್ಟ್ ಮಾಡಿ ತಮ್ಮ ರಜಾ ದಿನಗಳನ್ನು ಅಲ್ಲಿ ಕಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ಒಂದು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೊಡೆತ ಬಿದ್ದರೆ ಆಗ ಭಾರತೀಯರು ಕೂಡ ಅಲ್ಲಿ ಹೂಡಿಕೆ ಮಾಡಿದ್ದಾರಲ್ವ, ಅವರಿಗೂ ಕೂಡ ನಷ್ಟ ಆಗುತ್ತೆ. ಈ ಮೂಲಕ ಭಾರತ ದೇಶಕ್ಕೆ ಪ್ರತ್ಯಕ್ಷ ಅಲ್ಲದಲ್ಲಿದ್ದರೂ ಪರೋಕ್ಷವಾಗಿ ನಷ್ಟ ಆಗುತ್ತೆ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮ ಬಿದ್ದರೆ. ಈ ರೀತಿಯಾದಂಥ ಇನ್ನೂ ಹಲವಾರು ನಷ್ಟಗಳಿದ್ದಾವೆ ಯುದ್ಧದಿಂದ. ಅದನ್ನು ನಾವು ಒಂದು ರೀತಿಯ ಡಾಮಿನೋಸ್ ಎಫೆಕ್ಟ್ ಅಂತ ಕರಿತೀವಿ. ಅಂದರೆ ಈ ಒಂದೊಂದಾಗಿ ಬ್ಲಾಕ್ಗಳನ್ನ ಜೋಡಿಸಿರ್ತಾರೆ. ಒಂದನ್ನು ಮುಟ್ಟಿದ್ರೆ ಹೆಂಗೆ ಎಲ್ಲವುದು ಬೀಳ್ತಾ ಹೋಗುತ್ತೋ ಆ ರೀತಿಯಾದಂಥ ಎಫೆಕ್ಟ್ ಇದು. ಈ ಎಫೆಕ್ಟ್ ಭಾರತಕ್ಕೆ ಕಮ್ಮಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಯುದ್ಧ ನಿಲ್ಲಬೇಕು. ಯುದ್ಧ ನಿಲ್ಲೋದು ಯಾವಾಗ ಯಾರಿಗೂ ಗೊತ್ತಿಲ್ಲ. ಈ ಯುದ್ಧವನ್ನು ಅಂತ್ಯಗೊಳಿಸೋದಕ್ಕೆ ಎಂಡ್ ಸ್ಟ್ರಾಟಜಿ ಅನ್ನೋದನ್ನೇ ಯಾರ ಬಳಿನೂ ಇಲ್ದಂತಾಗಿದೆ. ಅಮೇರಿಕಾ ಸ್ಟ್ರಾಟಜಿನೇ ಒಂದು, ಜೊತೆಗೆ ಇಸ್ರೇಲ್ನ ಸ್ಟ್ರಾಟಜಿನೇ ಒಂದು, ಕೊಲ್ಲಿ ರಾಷ್ಟ್ರಗಳ ಬಯಕೆನೇ ಒಂದು. ಇಂಥ ಹೊತ್ತಲ್ಲಿ ಈ ಯುದ್ಧ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂದರೂ ಕೂಡ ಎಫೆಕ್ಟ್ ಆಗ್ತಿರೋದು ನಮ್ಮ ಮೇಲೆ. ಈ ಯುದ್ಧ ಆದಷ್ಟು ಬೇಗ ನಿಲ್ಲಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದೇ ಇವತ್ತಿನ ವಿಶೇಷ ವೀಕ್ಷಕರೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.